ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯೂ ಅಲ್ಲ, ಅದು ಕನ್ನಡಿಗರ ಸ್ವತ್ತು. ಸರ್ವಾಧಿಕಾರಿ ಧೋರಣೆ ಯಾವುದೋ ಸಂಸ್ಥೆಗಳಿಗೆ ಹಾಗೂ ವ್ಯಕ್ತಿಗಳಿಗೆ ಗೌರವ ತರುವಂತದ್ದಲ್ಲ. ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು. ಅದು ಪ್ರಜಾಪ್ರಭುತ್ವದ ಸೊಬಗಲ್ಲ. ಕುರ್ಚಿಗಿಂತ ಮನುಷ್ಯ ದೊಡ್ಡವನಾಗಿರಬೇಕು ಎಂಬುದೇ ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯ. ಇವತ್ತು ಏನಾದರೂ ಕನ್ನಡ ಉಳಿಯದೆ ಅದು ಸಾಮಾನ್ಯ ಕನ್ನಡಿಗರಿಂದ ಎನ್ನುವುದನ್ನ ನಾವು ಅರಿತುಕೊಳ್ಳಬೇಕಾಗಿದೆ. ಸಾಮಾನ್ಯ ಕನ್ನಡಿಗರಿಗೆ ಕನ್ನಡ ಬದುಕಿನ ಭಾಷೆಯಾಗಿದೆ. ಕನ್ನಡವನ್ನ ಉಳಿಸಿ ಬೆಳೆಸಿದವರು ಸಾಮಾನ್ಯ ಕನ್ನಡಿಗರು ಎನ್ನುವುದನ್ನು ನೀವೆಲ್ಲರೂ ಕೂಡ ಹೃದಯದಿಂದ ಒಪ್ಪಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಸಾಮಾನ್ಯ ಕನ್ನಡಿಗರ ಭಾವನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಪ್ರತಿಯೊಬ್ಬ ಕನ್ನಡಿಗರಿಂದ ಸದಾ ಆಗಬೇಕು ಅಂತ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದ್ದಾರೆ. ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳೆಯ ನಗರಸಭೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆಯ ರಜತ ಸಂಭ್ರಮದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದರು. ಸಾಮಾನ್ಯ ಜನರ ಮೇಲೆ ನಂಬಿಕೆ ಇಟ್ಟುಕೊಂಡವರು ಶಕ್ತಿಯುತವಾಗಿ ಬೆಳೆಯಬಲ್ಲರು. ಕನ್ನಡವನ್ನ ಯಾರಿಂದಲೂ ಕೂಡ ನಾಶ ಮಾಡಲು ಸಾಧ್ಯವಿಲ್ಲ. ಆಡಲು ಬಂದವರನ್ನ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ. ಅಳಿಸಲು ಬಂದವರನ್ನ ಅರಗಿಸಿಕೊಳ್ಳುವ ಶಕ್ತಿಯೂ ಕೂಡ ಕನ್ನಡಕ್ಕಿದೆ. ಆ ಕಾರಣಕ್ಕಾಗಿಯೇ ಕನ್ನಡದ ಸಂವೇದನೆಗಳಲ್ಲಿ ಮತ್ತು ಆಶಯಗಳಲ್ಲಿ ಇರುವಂತಹ ಮೌಲ್ಯವನ್ನ ನಾಶಪಡಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈ ಜಿಲ್ಲೆಯ ಹೆಮ್ಮೆಯ ಸಾಧಕ ವಿಠಲ ಭಂಡಾರಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ 25 ಕೃತಿಗಳನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಅವರು, ಕನ್ನಡದ ಕಾರ್ಯಕ್ರಮಗಳನ್ನ, ಕನ್ನಡದ ಕೆಲಸವನ್ನ ಯಾರೇ ಮಾಡಿದ್ರೂ ಕನ್ನಡಿಗರಾದ ನಾವು ಅದನ್ನ ಹೆಮ್ಮೆಯಿಂದ ಸ್ವಾಗತ ಮಾಡಬೇಕು ಮತ್ತು ಗೌರವಿಸಬೇಕು. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಹಾಗೂ ವಿಕಾಸದಲ್ಲಿ ಸಾಹಿತ್ಯ ಸಮ್ಮೇಳನಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಇವುಗಳು ಇಂದಿನ ಪೀಳಿಗೆಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ, ಅರಿವು ಬೆಳೆಸುವ ಶಕ್ತಿಯುತ ವೇದಿಕೆಗಳಾಗಿದೆ. ವಿವಿಧ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಿಂತಕರು ಮತ್ತು ಸಾಹಿತಿಗಳ ವಿಚಾರ ವಿನಿಮಯದ ಮೂಲಕ ಈ ಸಮ್ಮೇಳನ ಸಾರ್ಥಕತೆಯನ್ನ ಪಡೆದು ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು, ಕನ್ನಡ ಭಾಷೆಯ ಶಕ್ತಿ ಹಾಗೂ ಸೌಹಾರ್ದತೆಯನ್ನ ಸಾರುವ ಸಮನ್ವತೆಯ ಭಾವ ಬೇರೆ ಯಾವ ಭಾಷೆಯಲ್ಲೂ ಕಾಣಲು ಸಾಧ್ಯವಿಲ್ಲ. ರಜತ ಸಂಭ್ರಮದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಂಭ್ರಮದಿಂದ ಆಯೋಜನೆಯಾಗಿರುವುದು ಅತೀವ ಆನಂದ ತಂದಿದೆ ಎಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರು, ಅನ್ಯ ಭಾಷಿಕರಾಗಿದ್ದರೂ ಕನ್ನಡದಲ್ಲಿಯೇ ಮಾತನಾಡಿ ನಿಜವಾದ ಕನ್ನಡದ ಅಭಿಮಾನವನ್ನ ಮೆರೆದು ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರು ಆದ ರೋಹಿದಾಸ ನಾಯ್ಕ ಮಾತನಾಡಿ, ಕನ್ನಡ ನಾಡಿನ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಜಿಲ್ಲೆ. ಇಲ್ಲಿನ ಅರಣ್ಯ ಸಂಪತ್ತು, ಇಲ್ಲಿನ ನಿಸರ್ಗ, ಕಡಲು, ನದಿಗಳು, ಈ ಜಿಲ್ಲೆಯ ಪರಂಪರೆ, ಸಂಸ್ಕೃತಿ, ಇತಿಹಾಸ, ಕಲೆ ಮತ್ತು ಯಕ್ಷಗಾನ, ಜನಪದ ಸಾಹಿತ್ಯ ಹಾಗೂ ಗುಡಿ ಕೈಗಾರಿಕೆಗಳು ಈ ಜಿಲ್ಲೆಯ ಸೊಬಗನ್ನ ಹೆಚ್ಚಿಸಿದೆ. ಜಿಲ್ಲೆಯಲ್ಲಿ ಬಿ.ಎನ್. ವಾಸರಿ ಅವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಾಜ್ಯದೆಲ್ಲೆಡೆ ಗಮನ ಸೆಳೆದಿದೆ. ವಿನೂತನ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆಶಯ ನುಡಿಗಳನ್ನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿ.ಎನ್. ವಾಸರೆ ಅವರು, ಈ ಬಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ತಡೆಯಬೇಕು ಅಂತ ಸಾಕಷ್ಟು ಅಡಿಯನ್ನ ತಂದು ಸಮ್ಮೇಳನದ ಕೊನೆಯ 2 ದಿನ ನ್ಯಾಯಾಲಯದಲ್ಲೇ ದಿನ ಕಳೆಯುವಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ತರಲಾಯಿತು. ಆದರೂ ಕೂಡ ಅಂತಿಮವಾಗಿ ಕನ್ನಡ ಗೆದ್ದಿತು. ಈ ಗೆಲುವು ನನ್ನ ಗೆಲುವಲ್ಲ, ಇದು ಜಿಲ್ಲೆಯ ಕನ್ನಡಿಗರ ಗೆಲುವು. ಇದು ಕನ್ನಡದ ಗೆಲುವು. ಸಾಹಿತ್ಯ ಸಮ್ಮೇಳನವನ್ನ ನಡೆಸಲು ಅನುವು ಮಾಡಿಕೊಟ್ಟ ಘನ ಕೋರ್ಟ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ವಾಸರೆ ಅವರು ನನ್ನನ್ನು ಆಹ್ವಾನಿಸಿದಾಗ ಅವ್ರ ಜೊತೆ ನನ್ನ ಗೆಳೆಯ ಪ್ರಕಾಶ್ ಮೂರ್ತಿ ಇದ್ದರು. ವಾಸ್ತವವಾಗಿ ನಾನು ವಾಸರೆಯವರನ್ನು ಬಲ್ಲವನು ಹೇಗೆ ಅಂದರೆ, ನನ್ನ ಆತ್ಮೀಯ ಗೆಳೆಯ ವಿಠಲ್ ಭಂಡಾರಿ ಅವರ ಮುಖಾಂತರ ಬಲ್ಲವನಾಗಿದ್ದೆ. ಸೊ ವಿಠಲ್ ಭಂಡಾರಿಯನ್ನು ಜ್ಞಾಪಿಸ್ಕೊಳ್ಳದೆ ನಾನು ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಕನ್ನಡದ ಯುವ ಪೀಳಿಗೆಯಲ್ಲಿ ವಿಶೇಷವಾದ ಪ್ರಗತಿಪರ ಚಳುವಳಿಗಳ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ಅನೇಕರ ಸಂಘಟನೆಗೆ ಕಾರಣ ಆದಂತಹ, ಆತ್ಮೀಯವಾಗಿ ನಡೆಸ್ಕೊಳ್ತಿದ್ದಂತಹ ಆ ಜೀವ ಇವತ್ತಿಲ್ಲ. ವಾಸರೆ ನನ್ನನ್ನು ಕೇಳಿದಾಗ ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ವಿಠಲ್ ಭಂಡಾರಿ. ನೀವು ವಿಠಲ್ ಭಂಡಾರಿ ಸ್ನೇಹಿತರು ಅಂತ ಗೊತ್ತು, ವಿಠಲ್ ಭಂಡಾರಿ ಹೇಳ್ತಾ ಇದ್ರು, ಆದ್ದರಿಂದ ನಿಮ್ಮ ಸಮ್ಮೇಳನಕ್ಕೆ ಬರ್ತೀನಿ ಅಂತ ಹೇಳಿದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾಕೆಂದರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು ಅಂತ. ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ, ಆದರೆ ಸತ್ಯ ಇದೆಯಲ್ಲ ಅದಕ್ಕೆ ಸಾಕ್ಷಿ ಕೇಳೋ ಕಾಲದಲ್ಲಿ ಇದ್ದೇವೆ. ಹಾಗಲ್ಲ, ನನಗೆ ಬಹಳ ಆತ್ಮೀಯ ಆತ. ನನ್ನ ವಿಠಲ್ ಭಂಡಾರಿ ಅವರ ಸ್ನೇಹಿತರು ವಾಸನೆ ಅಂದರೆ ಅಲ್ಲಿಗೆ
ವಿಠಲ್ ಭಂಡಾರಿನೇ ಕರೆದು ಮಾತಾಡಿದ್ದನ್ನು ಕೇಳಿದ್ದಾದ್ಮೇಲೆ ಅವ್ಯಾವು ನನಗೆ ಅಷ್ಟು ಗಮನಕ್ಕೆ ಬಂದಿರಲಿಲ್ಲ. ಹಾಗಾದರೆ ಸಾಹಿತ್ಯ ಪರಿಷತ್ತು, ಸಾಹಿತ್ಯಿಕ ಸಂಘಟನೆಗಳು ಅಥವಾ ಒಟ್ಟು ಸಾಂಸ್ಕೃತಿಕ ಸಂಘಟನೆಗಳು, ಸಾಂಸ್ಕೃತಿಕ ವ್ಯಕ್ತಿಗಳು ಯಾವ ಕಡೆ ಹೋಗ್ತಾ ಇದೆ ಅನ್ನೋದರ ಆತಂಕ ನನಗಾಗ್ತಾ ಇದೆ. ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯೂ ಅಲ್ಲ, ಮೊದಲನೇದು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಕನ್ನಡಿಗರ ಸೊತ್ತು. ಅದು ಸಾಹಿತ್ಯ ಪರಿಷತ್ತು ಸರ್ವಾಧಿಕಾರ ಇದೆಯಲ್ಲ, ಸರ್ವಾಧಿಕಾರ ಯಾವತ್ತೂ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಮತ್ತು ಸಾಂಸ್ಕೃತಿಕ ವ್ಯಕ್ತಿಗಳಿಗೆ ತಕ್ಕರಾದದ್ದಲ್ಲ. ಯಾವುದೇ ಸಾಂಸ್ಕೃತಿಕ ಸಂಸ್ಥೆ, ಸಾಂಸ್ಕೃತಿಕ ವ್ಯಕ್ತಿ ಪ್ರಜಾಸತ್ತಾತ್ಮಕವಾಗಿರ್ಬೇಕಾಗಿರುತ್ತೆ. ವಿಶೇಷವಾಗಿ ಸಾಂಸ್ಕೃತಿಕ ವ್ಯಕ್ತಿಗಳು ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿದಾವಲ್ಲ, ಅವಕ್ಕೊಂದು ಸಂವೇದನಾಶೀಲತೆ ಇರಬೇಕಾಗಿರುತ್ತೆ. ಸಂವೇದನಾಶೀಲತೆ ಇದ್ರೆ ಅಂತ ಸಂಸ್ಥೆಗಳು ಕಾನೂನಿನ ಘಟಕ ಆಗೋದಿಲ್ಲ, ಯಾರಿಗೂ ನೋಟಿಸ್ ಕೊಡೋದಿಲ್ಲ, ಸಂವಾದವನ್ನ ನಡೆಸುತ್ತವೆ. ಆದರೆ ಸಂವಾದವನ್ನ ಯಾವಾಗ ನಾಶ ಮಾಡ್ತೇವೆ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು, ಪ್ರಜಾಸತ್ತಾತ್ಮಕತೆ ಅನ್ನೋದು, ಸಂವೇದನೆ ಅಂತಕ್ಕಂಥದ್ದು ನಾಶ ಆಗ್ತಾ ಹೋಗ್ತಿರುತ್ತೆ. ನಾನು ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯಿಲ್ಲ ಅಂತ ಹೇಳೋದಕ್ಕೆ ಕಾರಣ ಇದೆ. ಅದನ್ನ ಸ್ಥಾಪನೆ ಮಾಡಿದವರ ನಾಲ್ವಡಿಯವರು ಸಹ ತನ್ನ ಗುತ್ತಿಗೆ ಅಂತ ತಿಳ್ಕೊಂಡಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಸಾಹಿತಿಗಳು. ಯಾಕಂದ್ರೆ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದನ್ನು ಸ್ಥಾಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 1915ರಲ್ಲಿ ಇದು ಆರಂಭ ಆಯಿತು. ಬಹುಶಃ 2.5 ತಿಂಗಳ ಮೊದಲು ಈ ಸಮ್ಮೇಳನ ಫಿಕ್ಸ್ ಆಗಿದೆ. ಮಾನ್ಯ ಶಾಸಕರು, ನಾವು ಕಾರವಾರದಲ್ಲಿ ನಡೆದ ಸಭೆಯಲ್ಲಿ ಅದನ್ನು ತೀರ್ಮಾನ ತಗೊಂಡಿದ್ವಿ. ಅದರ ನಂತರದಲ್ಲಿ ಮಾನ್ಯ ಶಾಸಕರು ಸ್ವಾಗತ ಸಮಿತಿಯ ಸಭೆಯನ್ನ ಕರೆದು ಸಮ್ಮೇಳನದ ಸಿದ್ಧತೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡಿ ಸ್ವಾಗತ ಸಮಿತಿಯ ರಚನೆಯನ್ನು ಕೂಡ ಮಾಡಿದ್ರು. ಅದರ ನಂತರದಲ್ಲಿ ತಹಶೀಲ್ದಾರರ ಕಾರ್ಯಾಧ್ಯಕ್ಷರಾದ ತಹಶೀಲ್ದಾರರು ಕೂಡ 3-4 ಸಭೆಗಳನ್ನು ನಡೆಸಿ ಸಿದ್ಧತೆಯನ್ನ ಮಾಡಿದರು. ನಮ್ಮದು ಕೂಡ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಎಲ್ಲವೂ ಸಿದ್ಧವಾಗಿತ್ತು. ನಗರದಲ್ಲಿ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಬಾವುಟಗಳು ಎಲ್ಲ ಶೃಂಗಾರಗೊಂಡಿದ್ದು. ಬಹುಶಃ ನಾವು ಹಾಕ್ಸಿದ್ದಲ್ಲ, ಖಂಡಿತವಾಗಿಯೂ ನಮ್ಮ ಬ್ಯಾನರ್ಗಳು ಒಂದು 8-10 ಇರಬಹುದು. ಇಡೀ ದಾಂಡೇಲಿಯ ಜನ ಇದು ನಮ್ಮ ಸಮ್ಮೇಳನ, ನಮ್ಮೂರ ಹಬ್ಬ. ಕೆಲವು ಬ್ಯಾನರ್ಗಳು ಇದು ನಮ್ಮೂರ ಹಬ್ಬ ಅಂತ ಬರೆದಿದ್ದಾರೆ. ನಮ್ಮೂರ ಹಬ್ಬ ಅನ್ನುವ ರೀತಿಯಲ್ಲಿ ಬ್ಯಾನರ್ಗಳನ್ನ, ಪ್ರಚಾರಗಳನ್ನ ಹಾಕಿದ್ರು. ನಾನು ಯಾವಾಗಲೂ ಸಮ್ಮೇಳನ ಮಾಡುವಾಗ ಕೊನೆಯ 2 ದಿನವನ್ನ ಅತಿಥಿಗಳಿಗೆ, ಕರೆದವರಿಗೆ, ಆಮಂತ್ರಣ ಪತ್ರಿಕೆ ಇದ್ದವರಿಗೆ ಫೋನ್ ಮಾಡೋದಕ್ಕಾಗಿ ಒಂದು ಸಮಯವನ್ನು ಮೀಸಲಾಗಿ ಇಟ್ಕೊಂಡಿರ್ತೇನೆ. ಹಾಗೆ 2 ದಿನಗಳಿವೆ ಸಮ್ಮೇಳನಕ್ಕೆ ಅನ್ನುವ ಸಂದರ್ಭದಲ್ಲಿ ಒಂದು ಮಾಧ್ಯಮದಲ್ಲಿ ನೋಡಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರ ನ್ಯಾಯಾಲಯದ ಅಂಗಳಕ್ಕೆ ಅಂತ ಹೇಳಿ. ಆತಂಕ ಆಯಿತು ನನಗೆ. ಯಾಕಂದ್ರೆ ನಾವು ಒಂದಿಷ್ಟು ಆ ವಿಚಾರಗಳಿಂದ ದೂರ ಇದ್ದವರು, ಮನುಷ್ಯರ ಜೊತೆಗಿದ್ದವರು, ನಾವು ಮನುಷ್ಯರ ಪ್ರೀತಿಗಳ ಜೊತೆಗಿದ್ದವರು. ಅಯ್ಯೋ ಏನಾದ್ರೂ ತೊಂದರೆ ಆದ್ರೆ ಅನ್ನುವ ಆತಂಕ ನನ್ನೊಳಗಡೆ ಆದಾಗ ನಾನು ಸಂಪರ್ಕಿಸಿದ್ದು ನನ್ನ ಗೆಳೆಯ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಇಲ್ಲೇ ಇದ್ದಾರೆ, ಇವತ್ತಿನವರೆಗೂ ಇಲ್ಲೇ ಇದ್ದಾರೆ ನನ್ನ ಜೊತೆಗೇನೆ, KH ಪಾಟೀಲ್ ಅವರನ್ನ. ಮೊನ್ನೆ ಇಡೀ ದಿನ ನ್ಯಾಯಾಲಯದಲ್ಲಿ, ನಿನ್ನೆ ಇಡೀ ದಿನ ನ್ಯಾಯಾಲಯದಲ್ಲಿ ಕಳೆದಾಗ ನನಗೆ ನಿಮ್ಗೆ ಯಾರಿಗೂ ಸಂಪರ್ಕ ಮಾಡ್ಲಿಕ್ಕೆ ಆಗಲಿಲ್ಲ, ದೂರವಾಣಿ ಕರೆಯನ್ನು ಮಾಡಿ ಕರೀಲಿಕ್ಕಾಗಲಿಕ್ಕಿಲ್ಲ, ಆಗಲಿಲ್ಲ. ಅತಿಥಿ ಅಭ್ಯಾಗತರಿಗೆ ಮತ್ತೆ ನಾನು ಸಂಪರ್ಕ ಮಾಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಹಾಗೆ ಆಗದೇ ಇರುವುದಕ್ಕೆ ನಾನು ವೈಯಕ್ತಿಕವಾಗಿ ವಿಷಾದವನ್ನ ವ್ಯಕ್ತಪಡಿಸ್ತಾ, ನಿಮ್ಮನ್ನ ಕರೀಲಿಕ್ಕೆ ಆಗದಿರೋಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ, ಆ 2 ದಿನಗಳ ಕಾಲ ನಾನು ಅನುಭವಿಸಿದ ವೇದನೆ ಇದೆಯಲ್ಲ, ಬಹುಶಃ ಗೊತ್ತಿಲ್ಲ. ಕನ್ನಡದ ಕೆಲಸಕ್ಕೂ ಹೀಗೆ ಅಡ್ಡಿಪಡಿಸುವ ರೀತಿಯಲ್ಲಿ ಜನ ಇದಾರಲ್ಲ ಅನ್ನುವಷ್ಟರ ಮಟ್ಟಿಗೆ. ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ತರ್ತೇನೆ. ನನ್ನ ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ತರ್ತೇನೆ. ಆದರೆ ಕನ್ನಡದ ವಿಚಾರ ಬಂದಾಗ ಅದು ನ್ಯಾಯಾಲಯದ ಮೆಟ್ಟಲಿರೋಷ್ಟರ ಮಟ್ಟಿಗೆ ಹೋಗುವ ದಾಷ್ಟ್ಯತನಕ್ಕೆ ನಾವು ಯಾರು ಹೋಗಬಾರದು. ಕನ್ನಡ ಅದು ನನ್ನ ತಾಯಿ ಭಾಷೆ, ಕನ್ನಡ ಅದು ನನ್ನ ಬದುಕಿನ ಭಾಷೆ. ಯಾರು ಹಾಗೆ ತಿಳ್ಕೊಂಡಿಲ್ವೋ, ಕನ್ನಡದ ಬಗ್ಗೆ ಯಾರಿಗೆ ಆ ರೀತಿಯ ಗೌರವ ಇಲ್ವೋ, ಅವರಿಗೆ ತಾಯಿಯ ಬಗ್ಗೆ ಗೌರವ ಇಲ್ಲ ಅಂತಾನೆ ಅರ್ಥ.
ಹಾಗೆ ಗೌರವ ಇಲ್ಲದವರು ಮಾತ್ರ ಇಂತಹ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ರು ಯಾರನ್ನೋದು ಎಲ್ಲರಿಗೂ ಗೊತ್ತಿದೆ. ದಾಂಡೇಲಿಯ ಜನರಿಗೆ ಅವರೆಷ್ಟು ಸಚ್ಚಾರಿತ್ರ್ಯವಂತರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಬಿಡಿಸಿ ಹೇಳಬೇಕಾಗಿಲ್ಲ, ನನಗೆ ಗೊತ್ತು. ಇದನ್ನ ಮಾತನ್ನು ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ನ್ಯಾಯಾಲಯದ ಒಳಗಡೆ ಆಗಿರುವ ವಿಚಾರಗಳು ಮಾರನೇ ದಿನ ಪತ್ರಿಕೆಯಲ್ಲಿ ಬರ್ತಿತ್ತು, ಸಮ್ಮೇಳನ ನಡೆಯುವುದು ಆತಂಕ ಅಂತ ಹೇಳಿ. ಅದಕ್ಕೆ ನಿನ್ನೆ ನ್ಯಾಯಾಧೀಶರು ಸರಿಯಾದ ಉತ್ತರವನ್ನು ನೀಡಿದರೆ ಅದು ಬೇರೆ ಪ್ರಶ್ನೆ. ಆಗ್ಲೇ ಹೇಳಿದೆ, ಈಗಲೂ ಹೇಳ್ತೀನಿ ಮತ್ತೆ ಬಹಿರಂಗವಾಗಿ, ಇದಾರೆ ನಂಗೆ ಗೊತ್ತು, ವೈಯಕ್ತಿಕ ವಿಚಾರ ಇದ್ರೆ ತೊಡೆ ತಡ್ತಾನೆ. ಅಂತಹದ್ದೇ ನೆಲದಿಂದ ಬಂದವನು ನಾನು. ಕನ್ನಡದ ವಿಚಾರದಲ್ಲಿ ರಾಜಿ ಆಗುವುದಿಲ್ಲ, ಸಂಘಟನೆ ವಿಚಾರದಲ್ಲಿ ರಾಜಿ ಆಗುವುದಿಲ್ಲ, ಸಮುದಾಯದ ಸಾಮಾಜಿಕ ವಿಚಾರಗಳಲ್ಲಿ ನಾನು ರಾಜಿ ಆಗುವುದಿಲ್ಲ. ನನ್ನ ವೈಚಾರಿಕ ಪ್ರಜ್ಞೆಯ ಜೊತೆಗೂ ಕೂಡ ನಾನು ಬೇರೆಯವರ ಜೊತೆ ರಾಜಿ ಆಗುವುದಿಲ್ಲ. ಹಾಗಾಗಿ ಯಾರು ಈ ಸಮ್ಮೇಳನವನ್ನ ತಡೆಯಬೇಕು ಅಂತ ಬಂದಿದ್ರೋ, ನಿನ್ನೆ ಏನು ಘನ ನ್ಯಾಯಾಲಯ ನಮಗೊಂದು ಅವಕಾಶವನ್ನ ನೀಡುವ ರೀತಿಯಲ್ಲಿ ತೀರ್ಪನ್ನು ನೀಡ್ತೋ, ಆ ಘನ ನ್ಯಾಯಾಲಯಕ್ಕೆ ನಾನು ಗೌರವದಿಂದ ವಂದನೆಯನ್ನ ಸಲ್ಲಿಸ್ತಾ, ಆ ನ್ಯಾಯಾಲಯದ ತೀರ್ಪು ಅದು ವಾಸರೆಯ ಪರವಾಗಿ ಬಂದದ್ದಲ್ಲ, ಅದು ನನ್ನೆಲ್ಲ ಅಜೀವ ಸದಸ್ಯರ ಪರವಾಗಿ, ನನ್ನೆಲ್ಲ ಕನ್ನಡಿಗರ ಪರವಾಗಿ ಬಂದಿದ್ದು. ಅದು ಕನ್ನಡಿಗರದ್ದು, ಕನ್ನಡಿಗರ ಗೆಲುವು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಕೇವಲ ಅಭಿಮಾನ ಅಂದ್ರೆ ಅದು ಮಾತಕಲ್ಲ. ಪ್ರತಿ ಹಂತದಲ್ಲಿ ಕನ್ನಡ ಭಾಷೆಯ ಉಪಯೋಗ ಆಗಬೇಕು, ಅದು ಅನುಷ್ಠಾನದಲ್ಲಿ ಬರಬೇಕು. ಕರ್ನಾಟಕ ಸರ್ಕಾರ ಸಹ ಇವತ್ತು ಎಲ್ಲ ಹಂತದಲ್ಲಿ ಕನ್ನಡ ಭಾಷೆ ಅನುಷ್ಠಾನ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮಾಡುವುದೇ 100ಕ್ಕೆ 100ರಷ್ಟು ಆಗಿದಂತೂ ನಾನು ಒಪ್ಪುವುದು. ಅದು ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ. ಇವತ್ತು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ. ಶ್ರೀ ವಾಸರೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಎಷ್ಟು ನಾವು ಮೆಚ್ಚಿದ್ರು ಕಡಿಮೆ. ನನಗೆ ಗೊತ್ತು, ಕೆಲವು ವಿಚಾರಗಳು ಪ್ರಸ್ತಾಪ ಮಾಡಿದ್ರು, ಆ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಅದ್ರ ಮಾತು, ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಒಂದು ಕನ್ನಡ ಭಾಷೆ, ಕನ್ನಡ ನಾಡಿನ, ಕನ್ನಡ ಅಭಿಮಾನದ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿಲ್ಲೇ ಆಗ್ತಾಗ ಅದು ಎಲ್ಲರೂ ಕೈ ಜೋಡಿಸ್ಬೇಕು, ಅದೆಲ್ಲರ ಕರ್ತವ್ಯ ಕೂಡ ಭಾವಿಸ್ಬೇಕು. ಇದನ್ನು ಯಾರ ಹಾನಿ ಇದೆ, ಯಾರ ತೊಂದರೆ ಇದೆ? ಅದು ಕೇವಲ ವ್ಯಕ್ತಿಗತ ದ್ವೇಷದದ್ದು ಬೇರೆ ವಿಚಾರ. ದ್ವೇಷ ಯಾರ ಬಗ್ಗೆ ಇರ್ಬಾರ್ದು, ನನಗೆ ಯಾರಿಗೂ ಬೇಕಾದ ದ್ವೇಷ ಇದೆ. ನಾವು ತಿಳ್ಕೊಳ್ಬೇಕು, ನಾವಿಲ್ಲ ಕಾಯ ಮುಳಿಲಿಕ್ಕೆ ಬಂದಿಲ್ಲ ಅಂತ. ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳ್ಬೇಕು. ಮಾನವ ರಾಕ್ಷಸರಾಗಬಾರ್ದು. ನಮ್ಮ ಭಾಷೆಯಲ್ಲಿ ಮಧುರತೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಯಾವುದು ಒಳ್ಳೆಯ ಕೆಲಸ ಯಾರ ಕೈಯಿಂದ ಆದರೂ ಸಹ ಅದು ಮೆಚ್ಚುವುದು ಶಕ್ತಿ ನಮ್ಮಲ್ಲಿ ಇರಬೇಕು. ಇವತ್ತು ದಾಂಡೇಲಿ ಪಟ್ಟಣದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರತಿಬಿಂಬಿಸುವ ಪ್ರಮುಖ ಕ್ಷೇತ್ರ ದಾಂಡೇಲಿ ಹಬ್ಬವನ್ನು ನಾನು ಮೊದಲೇ ಸ್ಮರಿಸಬೇಕಾಗಿತ್ತು. ದಾಂಡೇಲಿ ಪೈಲಿ ಕೂತಿದ್ದಾರೆ.
ಹಾಗಾಗಿ ಕಾಳಿ ನದಿಯ ತಟದಲ್ಲಿರುವ ದಾಂಡೇಲಿಯ ದೇವಸ್ಥಾನವನ್ನು ಚಿಕ್ಕದಾದರೂ ಶಕ್ತಿಶಾಲಿ ದೇವಸ್ಥಾನ ಆಗಿದೆ. ಹಾಗಾಗಿ ನಾ ದೇವರು ನಮ್ಗೆ ನಡೀತೇನೆ. ಆದರೆ ಇವತ್ತು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಇದು ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಕೇವಲ ನಮ್ಮ ಪಕ್ಷದಾಗ ಆಗೈತೆ ಅಂತ ಹೇಳುವ ವಿಚಾರ ತಂದೆ. ದಾಂಡೇಲಿ ಇದೊಂದು ಕೈಗಾರಿಕಾ ನಗರಿ. ಇವತ್ತಿಲ್ಲೇ ಎಲ್ಲರ ಸಹಕಾರದಿಂದ ಪ್ರವಾಸೋದ್ಯಮ ಬೆಳೆದು ನೂರಾರು ರಿಸಾರ್ಟ್ ಆಗಿದ್ದಾವೆ. ಆಗಿದಾವಲ್ರಿ, ಬಹಳಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಅಲ್ಲಿ ಉದ್ಯೋಗ ಸೃಷ್ಟಿಯಾದಾಗ ನನ್ನ ಸಲಹೆ, ನಾವು ಒತ್ತಡ ಮಾಡ್ತಾ ಇಲ್ಲ, ಆದರ್ಶ ಪಟ್ಟಿಗೆಗೆ ಸಾಧ್ಯ ಆದರೆ ಬೇರೆಯವ್ರ ಬಗ್ಗೆ ವಿರೋಧ ಮಂದ ಇಲ್ಲ, ಕನ್ನಡಿಗರಿಗೆ ಅವಕಾಶ ಕೊಡ್ರಿ ಅಂತ ನಮಗೆ ವಿನಂತಿ ಮಾಡ್ತಾ ಇದ್ದೇನೆ. ಸಂದರ್ಭದಲ್ಲಿ ವಾಸನೆಯವರ ನಮ್ಮ ಬರ್ಬೂರು ರಾಮಚಂದ್ರಪ್ಪಾಜಿ ಅವರು ಹೇಳಿದ ಹಾಗೆ ಎಲ್ಲರೊಡನೆ ಸಮಾನತೆ, ಸಾಮರಸ್ಯ, ಸೌಹಾರ್ದತೆಯಿಂದ ಯಾವುದೇ ಜಗಳಗಳಿಗೆ, ಯಾವುದೇ ಕಾಂಟ್ರವರ್ಸಿಗಳಿಗೆ ಅವಕಾಶ ಕೊಡದೆ ಕನ್ನಡವನ್ನ ಬೆಳೆಸುತ್ತಾ ಬಂದಂತ ವ್ಯವಸ್ಥೆ ಕನ್ನಡದಲ್ಲಿ ಬಂದಿದೆ. ಕನ್ನಡ ಭಾಷೆ ಬಗ್ಗೆ ಆದಿಕವಿ ಪಂಪ ಎಲ್ಲಕ್ಕಿಂತ ಮಹತ್ವದ ಎಲ್ಲರಿಗೂ ಅಭಿಮಾನ ಇರಬೇಕು, ಗೌರವ ಇರಬೇಕು. ನಮ್ಮ ಕನ್ನಡ ಸಾಹಿತ್ಯನ ತಂದೆಯ ಸ್ಥಾನವನ್ನು ಹೊಂದಿದ ಅಲ್ಲಿಂದ ಹಿಡಿದು ಇವತ್ತು ವೇದಿಕೆ ಮೇಲಿದ್ದಂತ ಬರ್ಬೂರು ರಾಮಚಂದ್ರಪ್ಪ ಅವರು ಇಲ್ಲಿ ಕನ್ನಡದ ಬೆಳವಣಿಗೆ ಕನ್ನಡ ತಮ್ಮ ಸಾಹಿತ್ಯ ಇರುವಂತಹ ರಂಗಗಳಲ್ಲಿ ನಾಟಕ ರಂಗ ಇರಬಹುದು, ಕವಿ ಇರಬಹುದು, ಕನ್ನಡ ಭಾಷೆ ಲೇಖಕರಿರ್ಬಹುದು, ಸಾಹಿತಿಗಳಿರ್ಬಹುದು, ಅಭಿಮಾನ ಪಡೆಯುವಂತಹ ಶ್ರೀಮಂತ ಭಾಷೆ, ಮಧುರ ಸ್ಕೂಲ್ ಮಾಸ್ಟರ್ಗಳಾಗಿ, ಹಾಗಾಗಿ ತಾಯಿಯಾಗಿ ಮನೆಯಲ್ಲಿ, ವಾಸನೆಯವರ ನಾಯಕತ್ವದಲ್ಲಿ ಹೀಗೆ ಎಲ್ಲಾ ರಂಗದಲ್ಲಿ ತಮ್ಮ ಕನ್ನಡವನ್ನ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬಹಳ ದೊಡ್ಡದು. ಸಾಹಿತ್ಯ ಸಮ್ಮೇಳನ ನಮ್ಮ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಎಲ್ಲರ ಅಭಿಮಾನಕ್ಕೆ ಗೌರವ, ದೇಶಕ್ಕೆ ದೊಡ್ಡ ಒಂದು ತಲೆನೋವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಯಾವ ರೀತಿ ರಾಜ್ಯಗಳನ್ನ ಮಾಡಬೇಕು, ಈ ನಡುವೆ ಎಲ್ಲ ಶಾಸಕರು ಕೂಡ ಈಗ ಧರ್ಮದ ಆಧಾರದ ಮೇಲೆ ಮಾಡಬೇಕು, ಸಂಜೆ ಎಲ್ಲ ಡೆಲ್ಲಿ ಹೋಗ್ತಾರೆ. ಜಾತಿಗಳ ಆಧಾರದ ಮೇಲೆ ಮಾಡಬೇಕು, ಅಥವಾ ನದಿಗಳ ಆಧಾರದ ಮೇಲೆ ನದಿಯನ್ನು ಡಿವೈಡ್ ಮಾಡಬೇಕು, ಯಾವ ರೀತಿ ಅಂತ ಹೇಳಿ ಬಹಳ ದೊಡ್ಡ ಯಾವ ಸಂವಿಧಾನ ರಚನೆಗೆ ಎಷ್ಟು ತೆರವು ಮಾಡಿದ್ರು ಅಷ್ಟೇ ದೇಶವನ್ನ ರಾಜ್ಯಗಳಾಗಿ. ಇನ್ನು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆರ್.ಡಿ. ಹೆಗಡೆ ಆಲ್ಮನಿ ಅವರಿಂದ ಸಮ್ಮೇಳನದ ಸರ್ವಾಧ್ಯಕ್ಷರು ಆದ ರೋಹಿದಾಸ ನಾಯ್ಕ ಅವರಿಗೆ ಧ್ವಜವನ್ನು ಹಸ್ತಾಂತರ ಮಾಡಲಾಗಿದೆ. 25 ಸಾಹಿತಿಗಳ 25 ಕೃತಿಗಳನ್ನು ಆರ್.ವಿ. ದೇಶಪಾಂಡೆ ಅವರು ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ 25 ಕೃತಿಕಾರರನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಿಸಲಾಗಿದೆ. ಈ ಹಿಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರುಗಳು ಆಗಿರುವಂತಹ ಭಾಗೀರಥಿ ಹೆಗಡೆ, ಶಾಂತರಾಮ್ ನಾಯ್ಕ ಹೆಚ್ಚಡ, ಡಾಕ್ಟರ್ ಶ್ರೀಪಾದ ಶೆಟ್ಟಿ, ಆರ್.ಡಿ. ಹೆಗಡೆ ಆಲ್ಮನಿ ಅವರನ್ನ ಸನ್ಮಾನ ಮಾಡಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಂ ಪ್ರಕಾಶ್, ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷರುಗಳು ಆಗಿರುವಂತಹ ಆರ್.ಡಿ. ಹೆಗಡೆ ಆಲ್ಮನಿ, ಡಾಕ್ಟರ್ ಶ್ರೀಪಾದ ಶೆಟ್ಟಿ, ಭಾಗೀರಥಿ ಹೆಗಡೆ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹಾಗೂ ಆರ್.ವಿ. ದೇಶಪಾಂಡೆ ಅವರು ಸೇರಿ ಗಣ್ಯರನ್ನ ಸನ್ಮಾನ ಮಾಡಲಾಗಿದೆ. ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷ ಅಶ್ಫಾಕ್ ಶೇಖ್, ತಹಸೀಲ್ದಾರುಗಳು ಆಗಿರುವಂತಹ ಶೈಲೇಶ್ ಪರಮಾನಂದ, ಫಿರೋಜ್ ಶಾ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಆದ ಟಿ.ಸಿ. ಹಾದಿಮನಿ, ವಿಲಾಸರಾಜ್ ಪ್ರಸನ್ನ, ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೇಟಿ, ವೈಎಸ್ಪಿ ಶಿವಾನಂದ ಮದ್ರಕಂಡಿ, ದಾಂಡೇಲಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗುರುದತ್ತ ಮಿರಾಶಿ, ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್, ಕಸಾಪ ಬಳ್ಳಾರಿಯ ಜಿಲ್ಲೆಯ ಅಧ್ಯಕ್ಷ ರುದ್ರಪ್ಪ ಹಾಗೂ ಕಸಾಪ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಇನ್ನು ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿ ಪಿ.ಆರ್. ನಾಯಕ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತ ಮಾಡಿದ್ರು. ಅದಕ್ಕೂ ಮೊದಲು ಯಕ್ಷಗಾನದ ಮೂಲಕ ಪ್ರಾರ್ಥನೆ ಮಾಡಿ ಅತಿಥಿಗಳನ್ನು ಸ್ವಾಗತ ಮಾಡಲಾಗಿದೆ. ಕಸಾಪ ಜಿಲ್ಲಾ ಕೋಶಾಧ್ಯಕ್ಷ ಮುದ್ರುಜ ಆನೆ ಹೊಸೂರು ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಪರಿಚಯಿಸಿದ್ರು. ಕಸಾಪ ದಾಂಡೇಲಿ ಘಟಕದ ಅಧ್ಯಕ್ಷ ನಾರಾಯಣ ನಾಯಕ ವಂದಿಸಿದ್ರು. ವಿಷ್ಣು ಪಟಗಾರ್ ಮತ್ತು ನಿರೂಪಮಾ ನಾಯಕ ಕಾರ್ಯಕ್ರಮವನ್ನು ನಿರೂಪಿಸಿದ್ರು.
ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.